ವೈಕುಂಠ ಏಕಾದಶಿಯ ಸಂಭ್ರಮ ತಿಮ್ಮಪ್ಪನ ಭಕ್ತರಲ್ಲಿ ಮನೆ ಮಾಡಿದೆ ಸಡಗರ. ತಿರುಪತಿಯಲ್ಲಿ ಮುಂಜಾನೆಯಿಂದ ದರ್ಶನ, ಭಕ್ತಾದಿಗಳೆಲ್ಲರೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮದಲ್ಲಿದ್ದಾರೆ. ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ ಎಲ್ಲರಲ್ಲೂ. ತಿಮ್ಮಪ್ಪನ ಭಕ್ತರಲ್ಲಿ ಮನೆ ಮಾಡಿದ ಸಡಗರ ಸಂಭ್ರಮ. ಕಾಲ್ತುಳಿತ ಘಟನೆ ಬಳಿಕ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅವಘಡ ಆಗಿತ್ತು ನಿನ್ನೆ ಮೊನ್ನೆ ಎಲ್ಲ, ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಭಕ್ತರಿಗೆ ತೊಂದರೆ ಆಗದಂತೆ ಟಿಟಿಡಿ ಸೂಕ್ತ ಕ್ರಮವನ್ನ ಕೈಗೊಂಡಿದ್ದಾರೆ. ತಿರುಪತಿಯಿಂದ ನ್ಯೂಸ್ 18 ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ವೈಕುಂಠ ದ್ವಾರದಿಂದ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ರಾಜ್ಯದ ತಿಮ್ಮಪ್ಪನ ದೇಗುಲಗಳಲ್ಲಿ ವೈಕುಂಠ ದರ್ಶನ. ರಾಜ್ಯದ ಎಲ್ಲೆಡೆ ತಿರುಪತಿಯ ದೇವಸ್ಥಾನಗಳಲ್ಲಿ, ತಿಮ್ಮಪ್ಪನ ದೇವಸ್ಥಾನಗಳಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಇವತ್ತು ವೈಕುಂಠ ಏಕಾದಶಿಯ ಹಬ್ಬದ ಸಂಭ್ರಮ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ತಿರುಪತಿ ದೇವಸ್ಥಾನದಲ್ಲಿ, ಅಂದ್ರೆ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಭಕ್ತರೆಲ್ಲರೂ ಕೂಡ ಬೆಳಗಿನ ಜಾವದಿಂದ 3:30 ಸುಮಾರಿಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಆಗಮಿಸಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ನಾವು ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯ ಭಕ್ತ ಸಾಗರ ಹರಿದು ಬರ್ತಾ ಇದೆ ದೇವಸ್ಥಾನಗಳಿಗೆ, ತಿಮ್ಮಪ್ಪನ ದೇವಸ್ಥಾನಗಳಿಗೆ ಅಂತ. ಹಾಗೇನೆ ಮೊನ್ನೆ ನೆನ್ನೆ ಎಲ್ಲ ಅವಘಡ ಸಂಭವಿಸಿತು. ಆ ಕಾರಣಕ್ಕೆ ಈ ಬಾರಿ ಟಿಟಿಡಿ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಸೇರಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ನೀಟಾಗಿ. ಈಗ ಈ ಹಬ್ಬದ ಸಂಭ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಂಗಳೂರಿನ ಟಿಟಿಡಿ ದೇವಸ್ಥಾನದ ಮೂಲಕ ನಮ್ಮ ಚಂದ್ರು ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜು ಅವರು ಇವಾಗ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜು ಅವರೇ, ಇವಾಗ ಅಲ್ಲಿ ಭಕ್ತ ಸಾಗರ ಹೇಗೆ ಹರಿದು ಬಂದಿದೆ, ಹೇಗೆ ನಡೀತಾ ಇದೆ ಪೂಜೆ ಪುನಸ್ಕಾರಗಳು? ಮೊನಿಕಾ, ಖಂಡಿತವಾಗ್ಲೂ ಬೆಳಗಿನ ಜಾವ 3:37 ಒಂದು ವೈಕುಂಠ ದ್ವಾರವನ್ನ ತೆರೆದಿರ್ತಕ್ಕಂಥದ್ದು ಬೆಂಗಳೂರಿನ ಟಿಟಿಡಿ ದೇವಸ್ಥಾನದವರು. ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಒಂದು ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸರತಿ ಸಾಲಿನಲ್ಲಿ ಬೆಳಗಿನ ಜಾವ 3:02 ಒಂದು ಶುರುವಾದಂತಹ ಸಾಲು ಈಗಲೂ ಕೂಡ ಹೌಸ್ಫುಲ್ ಆಗಿ ಇರ್ತಕ್ಕಂಥದ್ದು. ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿರ್ತಾರೆ, ಬ್ಯಾರಿಕೇಡ್ಗಳನ್ನ ಅಳವಡಿಸಿರ್ತಕ್ಕಂಥದ್ದು. ಮತ್ತೆ 200 ರೂಪಾಯಿ ಟಿಕೆಟ್, ಅಂದ್ರೆ VIP ಪಾಸ್ಗಳನ್ನ ನೀಡದೆ 200 ರೂಪಾಯಿ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. 200 ರೂಪಾಯಿ ಟಿಕೆಟ್ ಕ್ಯೂಗಳಲ್ಲಿ ಅತಿ ಹೆಚ್ಚು ಭಕ್ತ ಸಾಗರ ಬರ್ತಾ ಇರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಏನಂತಂದ್ರೆ, ಏನು ತಿರುಪತಿಯಲ್ಲಿ ಒಂದು ಟಿಕೆಟ್ಗಾಗಿ ಸಾವನ್ನಪ್ಪಿರ್ತಕ್ಕಂಥ 6 ಮಂದಿ ಹಿನ್ನೆಲೆಯಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿಸ್ಕೊಂಡು ಪ್ರತಿಯೊಂದು ಕೂಡ ಹೆಜ್ಜೆಯಾಗಿ ಮಾನಿಟರ್ ಮಾಡ್ತಾರೆ. ಯಾವ ಲೈನ್ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗೋದು ತದನಂತರ ಮತ್ತೊಂದು ಬ್ಯಾರಿಕೇಡ್ಗಳನ್ನ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ VIP ದರ್ಶನ ಇಲ್ಲದಿರೋ ಕಾರಣದಿಂದ 200 ರೂಪಾಯಿ ಟಿಕೆಟ್ ಏನ್ ವ್ಯವಸ್ಥೆ ಮಾಡಿದ್ರೆ ಅದರಲ್ಲೇ ಭಕ್ತಾದಿಗಳು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಏನೊಂದು ಒಳಗಡೆ ದರ್ಶನ ಮಾಡ್ಕೊಂಡ್ ಬಂದು ಹೊರಗಡೆ ಬರ್ಬೇಕಾದ್ರೆ ಮತ್ತೆ ಒಂದು ಲಾಡು ಹಾಗೂ ಸ್ವೀಟ್ ಪೊಂಗಲ್ ಪ್ರಸಾದವನ್ನ ವಿತರಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಒಂದೇ ದಿನಕ್ಕೆ 20,000 ಲಾಡುಗಳನ್ನ ತಿರುಪತಿಯಿಂದ ಕರೆಸಿ ಒಂದು ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ 50 ರೂಪಾಯಿ ಒಂದು ಲಾಡುವನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನು ಎಕ್ಸ್ಟ್ರಾ ಅಡಿಷನಲ್ ಸೆಕ್ಯೂರಿಟಿ ಫೋರ್ಸ್ ಗಳನ್ನ, ಅಂದ್ರೆ ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿಗಳನ್ನ ಕೂಡ ಕರೆಸ್ಕೊಂಡು ಎಲ್ಲೂ ಕೂಡ ತೊಂದರೆ ಆಗದಂತೆ ಒಂದು ರೀತಿಯಲ್ಲಿ ಬಂದೋಬಸ್ತ್ ಅನ್ನ ಮಾಡ್ಕೊಂತಾರೆ. ಇಲ್ಲೊಬ್ರು ನಮ್ಮ ಜೊತೆಗೆ ಮಾತನಾಡಿಕೆ ಅಂತ ಒಬ್ರು ಮೇಡಮ್ ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸೋಣ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಇವರು ಕೂಡ ದರ್ಶನ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಅತಿ ಹೆಚ್ಚಾಗಿ ತಿಮ್ಮಪ್ಪನನ್ನು ನೋಡ್ಲೇಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಕಾಯ್ತಾ ಇರ್ತಕ್ಕಂಥ ದರ್ಶನ ಮಾಡ್ಕೊಂಡ್ ಬಂದು ಅವರು ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ, ಮತ್ತೆ ಎಷ್ಟು ಸರಿ ದರ್ಶನ ಮಾಡಿದ್ರಿ? ಯಾಕಂದ್ರೆ ನಾವು ನೋಡಿದಾಗ ನೀವು 2-3 ಸಲ ದರ್ಶನ ಮಾಡಿದ್ದೀರಾ, ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸ್ತಾ ಇಲ್ಲ. ಈಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಮತ್ತೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ಹೇಗೆ ಹೇಳ್ತೀರಾ? ಮೊದಲನೇದಾಗಿ ಶ್ರೀನಿವಾಸ ಸ್ವಾಮಿ ಎಲ್ಲರಿಗೂ ಗೋವಿಂದ ನಮಸ್ಕಾರ. ಇವತ್ತು ವೈಕುಂಠ ಏಕಾದಶಿ, ಇಡೀ ಕರ್ನಾಟಕದ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಮೊದಲನೇದಾಗಿ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ ಅಂದರೆ ಬಹಳಷ್ಟು ಜನ ಉಪವಾಸ ಮಾಡಿ ಮನಸ್ಸಿಗೆ ಶಾಂತಿ ಸಮೃದ್ಧಿ ಸಿಗಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಉಪವಾಸದಲ್ಲಿ ಇಟ್ಕೊಂಡು ಸ್ವಾಮಿಯ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೇನೆ ಲಾಸ್ಟ್ ಇಯರ್ ಬಂದಾಗ ನಮಗೆ 7 ಗಂಟೆಗೆಲ್ಲ ರಶ್ ಆಗ್ತಾ ಇತ್ತು, 7-8 ಗಂಟೆಗೆ. ಇವತ್ತು ನಾನು 3:30ಗೆ ಬಂದಿದ್ದೀನಿ. ಸೊ ಪೂಜೆಗಳೆಲ್ಲ ಸ್ವಾಮೀಜಿಗಳು ಪೂಜೆಗಳೆಲ್ಲ ಸರಿಯಾಗಿ 1 ಅವರ್ ಪೂಜೆ ಮಾಡಿ ವೈಕುಂಠ ದ್ವಾರ ಡೋರ್ ಏನಿದೆ ಅದಕ್ಕೂ ಪೂಜೆ ಮಾಡಿ
ಒಂದೆರಡು ಸುತ್ತು ನಾವು ಅದ್ರ ಜೊತೆಗೆ ಪ್ರದಕ್ಷಿಣೆ ಮಾಡಿದ್ವಿ. ಸೊ ಬಹಳ ಸಂತೋಷ ಆಯ್ತು. ವಿಐಪಿ ಫಸ್ಟ್ ಆಫ್ ಆಲ್ ಮಲ್ಲೇಶ್ವರಂ ಟಿಟಿಡಿಯಲ್ಲಿ ವಿಐಪಿ ಪಾಸ್ಗೆ ಬಹಳಷ್ಟು ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಆದ್ರೆ ಈ ಬಾರಿ ವಿಐಪಿ ಪಾಸ್ ಅನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ. ಜೊತೆಗೆ ಅಲ್ಲಲ್ಲಿ ಬೋರ್ಡ್ ಕೂಡ ಹಾಕಿದೆ, ಯಾರು ವಿಐಪಿ ಪಾಸ್ ಅನ್ನ ಕೇಳ್ಬಿಡಿ, ಬರೋರು 200 ರೂಪಾಯಿ ಟಿಕೆಟ್ ಅನ್ನ ಕೊಟ್ಟು ಬನ್ನಿ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಯಾಕಂದ್ರೆ ಸಾಕಷ್ಟು ಗೊಂದಲ ಉಂಟಾಗಿತ್ತು ನಿನ್ನೆ ಕೂಡ. ಒಂದೇನಂದ್ರೆ ಪ್ರೋಟೋಕಾಲ್ ಅಂತ ಇರುತ್ತೆ. ಲೀಡರ್ಸು, ಮಿನಿಸ್ಟರ್ಸು, MLAಗಳು ಪ್ಲಸ್ IAS ಆಫೀಸ್ ಇವ್ರಿಗೆ ಪ್ರೋಟೋಕಾಲ್ ಇರುತ್ತೆ. ಸೊ ದಟ್ ಇಸ್ ಆರ್ ಡ್ಯೂಟಿ ದಟ್ ದೇ ಕಮ್. ಸೊ ಅವ್ರಿಗೇನು ಟಿಕೆಟ್ ಏನು ಬೇಕಾಗಿದ್ದಿಲ್ಲ, ಅವ್ರು ಇದ್ರಲ್ಲಿ ಬರ್ತಾರೆ. ಬಟ್ ಪ್ರೆಗ್ನೆಂಟ್ ಲೇಡೀಸು, ಹಿರಿಯರು, ಮಕ್ಕಳು ಚಿಕ್ಕ ಎತ್ಕೊಂಡು ಬಂದಿರ್ತಾರೆ. ಅಂಥವ್ರನ್ನ ನೋಡಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಸಹಕಾರದಿಂದ ಇನ್ನೊಂದು ಲೈನ್ ಮಾಡಿದ್ವಿ. ಸೊ ಅದ್ರಲ್ಲಿ ಅವ್ರು ಕಳಿಸ್ಕೊಡ್ತಿದ್ದಾರೆ. ಜನರಲ್ ಪಬ್ಲಿಕ್ಗೆ 200 1 ಲೈನು, ಫ್ರೀ ದರ್ಶನದ 1 ಲೈನ್ 2 ಮಾಡಿದ್ವಿ. ಸೊ 2 ಫುಲ್ ಆಗಿದೆ. ನಾವ್ ಯಾವ ಲೈನಲ್ಲಿ ಏನ್ ಖಾಲಿ ಆಗುತ್ತೋ ನೋಡ್ಕೊಂಡೆ ಜನರನ್ನ ಕಳಿಸ್ಕೊಡ್ತಾ ಇದ್ವಿ. ಹೋದ್ ವರ್ಷ 1,15,000 ಏನೋ ಜನರು ಬಂದಿದ್ರು. ಈ ಸತಿ 1,20,000 ಮೇಲೇನೆ ದಾಟ್ತಾರೆ. ಸೊ ಅಷ್ಟೊಂದು ಜನ, ಯಾಕಂದ್ರೆ ತಿರುಮಲಗೆ ಹೋಗಕ್ಕೆ ಎಲ್ಲಾರ್ಗೂ ಆಗಲ್ಲ. ಅಂಡ್ ಲಿಮಿಟೆಡ್ ಕ್ರೌಡ್, ಅಲ್ಲೂ 1 ಲಕ್ಷ ಇಡೀ ದೇಶದಿಂದ ಹೋಗ್ತಾರೆ. ಸೊ 1 ಲಕ್ಷ ಎಲ್ಲಿಗೂ ಸಾಕಾಗಲ್ಲ. ಸೊ ಹಂಗಾಗಿ ಬೆಂಗಳೂರಲ್ಲಿರೋರು, ಕರ್ನಾಟಕದಲ್ಲಿರೋರು ಬಹಳಷ್ಟು ಜನ ಇಲ್ಲಿ ಬಂದು TTD ವಯಲಿಕಾವಲ್ ಸ್ವಾಮಿಯ ದರ್ಶನ ಪಟ್ಟು ವೈಕುಂಠ ಏಕಾದಶಿ ಅಂದ್ರೇನೆ, ವೈಕುಂಠ ಅಂದ್ರೇನೆ ಅವತ್ತಿನ ದಿನ ಶಾಂತಿ ಸಮೃದ್ಧಿ ಸಿಗ್ಬೇಕು ಮನಸ್ಸಿಗೆ ಅಂತ ಹೇಳಿ. ನೀವು ಕೂಡ ಈಗ ಒಂದು ಹೇಳ್ಬೋದು, ಗೋವಿಂದ ಗೋವಿಂದ ಅಂತ ಹೇಳಿ ಅಂತ ನೀವು ಹೇಳಿದ್ರಿ. ಸೊ ಇದೇ ವಿಚಾರವಾಗಿ ಇವತ್ತು ದರ್ಶನ ಮಾಡೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಧನ್ಯವಾದಗಳು ಮೇಡಮ್. ಸೊ ಮೊನಿಕಾ, ಇನ್ನೂ ಕೂಡ ಈಗಾಗಲೇ ಜನನ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಒಂದು ಬೇಗ ಬೇಗ ದರ್ಶನ ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದು, ಫ್ಯಾಮಿಲಿ ಕುಟುಂಬ ಸಮೇತ ಬರ್ತಿರ್ತಕ್ಕಂಥದ್ದು. ಇನ್ನ ಕೆಲವೇ ಕ್ಷಣಗಳಲ್ಲಿ ಸ್ಥಳೀಯ ಶಾಸಕರು ಕೂಡ ಬರುವಂತ ಚಾನ್ಸಸ್ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಒಂದು ಪೊಲೀಸ್ ಭದ್ರತೆಯನ್ನು ಒಂದು ಕಡೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಕೆಲವೇ ಗಂಟೆಗಳಲ್ಲಿ ಇಲ್ಲಿಂದ ದರ್ಶನ ಅತಿ ಹೆಚ್ಚು ಮತ್ತೆ ಲೈನ್ ಉದ್ದ ಆಗುತ್ತೆ ಅಂತ ಹೇಳಿ ಮತ್ತೆ ಕೂಡ ಬ್ಯಾರಿಕೇಡ್ ಅನ್ನ ಎಕ್ಸ್ಟೆಂಡ್ ಮಾಡುವಂತದ್ದು ಕೂಡ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು. ಮೋನಿಕಾ, ಓಕೆ, ಧನ್ಯವಾದ ಮಂಜು ತಮ್ಮೆಲ್ಲ ಮಾಹಿತಿಗೆ. ಈಗ ಮೈಸೂರಿನಿಂದ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಾಲಯದಿಂದ ನಮ್ಮ ಪ್ರತಿನಿಧಿ ಆನಂದ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್ ಅವರೇ, ಅಲ್ಲಿನ ಪೂಜೆ ಪುನಸ್ಕಾರ ಹೇಗಿದೆ? ಭಕ್ತರ ಸಂದಣಿ ಹೇಗೆ ಬರ್ತಾ ಇದೆ? ಹಾಗೇನೆ ಯಾವ ರೀತಿಯ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು? ಮೊನಿಕಾ, ಇಂದು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಮೈಸೂರಿನ ಪ್ರಿನ್ಸೆಸ್ ರಸ್ತೆಯಲ್ಲಿರುವ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಿರುವಂತದ್ದು ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ. ಪೊಲೀಸರು ಸಹ ಸಕಲ ರೀತಿಯಲ್ಲಿ ಬರುವ ಭಕ್ತಾದಿಗಳಿಗೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆಯಲು ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಬೆಳಗ್ಗೆ 5 ಗಂಟೆಯಿಂದಲೇ ಕೂಡ ಇಲ್ಲಿ ಭಕ್ತಾದಿಗಳು ವೆಂಕಟರಮಣ ಸ್ವಾಮಿ ದೇವರ ದರ್ಶನವನ್ನ ಪಡೆಯಲಿಕ್ಕೆ ಆಗಮಿಸಿರುವಂತದ್ದು. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಏನಿವತ್ತು ಪುಣ್ಯ ವೈಕುಂಠ ಏಕಾದಶಿ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ವೆಂಕಟರಮಣ ಸ್ವಾಮಿ ದೇವರ ದರ್ಶನವನ್ನು ಪಡೆದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ದೇವಸ್ಥಾನಕ್ಕೆ ಭಕ್ತಾದಿಗಳ ದಂಡು ಆಗಮಿಸಿರುವಂತದ್ದು ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇದ್ದೀರಾ. ಏನು ವೆಂಕಟರಮಣ ಸ್ವಾಮಿ ದೇವರಿಗೆ ತಮ್ಮ ಇಷ್ಟಾರ್ಥದ ನೆರವೇರಿಗಾಗಿ ಸಾಕಷ್ಟು ರೀತಿಯಲ್ಲಿ ಪೂಜಾ ಪುನಸ್ಕಾರಗಳನ್ನು ಸಹ ಮಾಡ್ತಾ ಇರುವಂತದ್ದು. ಇದು ಮೈಸೂರಿನ ಒಂಟಿಕೊಪ್ಪಲ್ ರಸ್ತೆಯಲ್ಲಿರುವ ಇಲ್ಲಿರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇವತ್ತು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈಗಾಗಲೇ ದೇವಸ್ಥಾನಕ್ಕೆ ಓಕೆ, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಈಗ ತಿರುಪತಿಯಿಂದ ಅಲುಪಿರಿಯಲ್ಲಿರುವಂತಹ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುನಿರಾಜು ಅವರು, ಇವಾಗ ಏನ್ ನಡೀತಾ ಇದೆ? ಪೂಜೆ ಪುನಸ್ಕಾರ ಹೇಗಿದೆ? ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಅಲ್ಲಿ? ಮೋನಿಕಾ, ಏನು ತಿರುಪತಿ ತಿರುಮಲಕ್ಕೆ ಏನು ವೈಕುಂಠ ಏಕಾದಶಿ ಪ್ರಯುಕ್ತ ಭಾರಿ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಇವತ್ತು ಹರಿದು ಬರ್ತಾ ಇರೋದು. ಏನು ಈಗಾಗಲೇ ತಿರುಮಲದಲ್ಲಿ ಒಂದು ವೈಕುಂಠ ದ್ವಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಿನ ಜಾವ 3:30ಕ್ಕೆ ಒಂದು ಏನು ವೈಕುಂಠ ದ್ವಾರನ ತೆರೆಯಲಾಗಿದ್ದು, ಈಗ ಅಲ್ಲಿರುವಂತಹ ಭಕ್ತ ಸಾಗರ ಏನಿದೆ ಅವರು ಎಲ್ಲರೂ ಕೂಡ ಒಂದು ವೈಕುಂಠ ದ್ವಾರದ ಮುಖಾಂತರ ಸಾಗಿ ದೇವರ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ನಾವೀಗ ಏನು ತಿರುಮಲಕ್ಕೆ ಸಾಗುವಂತ ಒಂದು ದಾರಿ ಏನಿದೆ ಈ ಒಂದು ಮಾರ್ಗದಲ್ಲೇ ನೋಡಬಹುದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ತಿರುಪತಿ ತಿರುಮಲಕ್ಕೆ ಹೋಗ್ತಿರೋದನ್ನು ಕೂಡ ನಾವು ನೋಡಬಹುದು. ಏನು ಬೆಳಗಿನ ನಿನ್ನೆಯಿಂದಲೂ
ಕೂಡ ತಿರುಮಲಕ್ಕೆ ಒಂದು ಭಾರಿ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಯಾಕಂದ್ರೆ ಇವತ್ತು ವೈಕುಂಠ ಏಕಾದಶಿ ಇದೆ. ಈ ಒಂದು ದಿನದ ಪ್ರಯುಕ್ತ ದಿನದಲ್ಲಿ ಒಂದು ದೇವರ ಒಂದು ದರ್ಶನವನ್ನು ಪಡ್ಕೊಂಡ್ರೆ ಮುಕ್ತಿ ಸಿಗುತ್ತೆ, ಮತ್ತೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಏನಿದೆ. ಆ ಒಂದು ನಂಬಿಕೆ ಸಲುವಾಗಿ ವೈಕುಂಠ ದ್ವಾರದ ಮುಖಾಂತರ ಸಾಗಿ ಒಂದು ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಭಾರಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಮತ್ತೆ ಅದಕ್ಕೆ ತಕ್ಕಂತೆ ಇವತ್ತು ಟಿಟಿಡಿಯಿಂದಲೂ ಕೂಡ ಒಂದು ಎಲ್ಲಾ ರೀತಿಯ ಒಂದು ವ್ಯವಸ್ಥೆ ಕೂಡ ಆಗಿದ್ದು, ಏನು ಭಕ್ತಾದಿಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಈಗಾಗಲೇ ಕೈಗೊಂಡಿದ್ದಾರೆ. ಏನು ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನು ಪಡ್ಕೊಳ್ಳುವಂಥದ್ದು ಮತ್ತೆ ವೈಕುಂಠ ದ್ವಾರದಲ್ಲಿ ಸಾಗಿ ದರ್ಶನಕ್ಕೆ ಹೋಗುವಂತ ವ್ಯವಸ್ಥೆ ಏನಿದೆ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು. ಬೆಳಗಿನ ಜಾವ 3:30ಕ್ಕೆ ವೈಕುಂಠ ದ್ವಾರವನ್ನು ತೆರೆದು ಆ ಮೂಲಕ ಒಂದು ದೇವರ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಏನು ವೈಕುಂಠ ದ್ವಾರ ಒಂದು ಪ್ರವೇಶ ಏನಿದೆ ಅದಕ್ಕೋಸ್ಕರ ಈಗ ಟೋಕನ್ ಕೂಡ ವಿತರಣೆ ಮಾಡಲಾಗಿದ್ದು ಸುಮಾರು 1,20,000 ಟೋಕನ್ ಅನ್ನು ವಿತರಣೆ ಮಾಡಿ ಸುಮಾರು 3-4 ದಿನಗಳ ಕಾಲ ಈ ಒಂದು ವೈಕುಂಠ ದ್ವಾರದ ಮುಖಾಂತರವಾಗಿ ಹೋಗಿ ದೇವರ ಒಂದು ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗಿದೆ. ಮೋನಿಕಾ, ಓಕೆ ಮುನಿರಾಜು, ಈಗ ಮೊನ್ನೆ ಕಾಲ್ತುಳಿತ ಸಂಭವಿಸಿತ್ತಲ್ಲ, ಬಟ್ ಈಗ ಹೇಗಿದೆ ಅಲ್ಲಿ ವಾತಾವರಣ? ಸೊ ಪೊಲೀಸರೆಲ್ಲ ಯಾವ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ ಅಲ್ಲಿ? ಮೋನಿಕಾ, ಏನು ಮೊನ್ನೆ ಒಂದು ಕಾಳತುಳಿತ ಉಂಟಾಗಿತ್ತು, ಅದು ಟೋಕನ್ ವಿತರಣೆ ಸಂದರ್ಭದಲ್ಲಿ ಆಗಿದಂತ ಒಂದು ಅವಘಡ ಇದು. ಆ ಒಂದು ಅವಘಡದ ಬಳಿಕ ಈಗ ಟಿಟಿಡಿಯಿಂದ ಮತ್ತೆ ಆಡಳಿತ ಮಂಡಳಿ ಕೂಡ ಒಂದು ಎಚ್ಚೆತ್ತುಕೊಂಡಿದ್ದು ಭಕ್ತಾದಿಗಳಿಗೆ ಮುಂದೆ ಈ ರೀತಿ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಒಂದು ಮುನ್ನೆಚ್ಚರಿಕೆಗಳನ್ನು ಕೂಡ ಕೈಗೊಂಡಿದ್ದಾರೆ. ಏನು ಪ್ರತಿ ಎಲ್ಲ ಕಡೆ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿದ್ದು ಸರತಿ ಸಾಲಿನಲ್ಲಿ ಬಂದು ಯಾರು ಕೂಡ ನೂಕುನುಗ್ಗಲು ಉಂಟಾಗದಂತೆ ಒಂದು ದೇವರ ದರ್ಶನವನ್ನು ಪಡ್ಕೊಳ್ಬೇಕು. ಮತ್ತೆ ವೈಕುಂಠ ದ್ವಾರದ ಒಂದು ಟಿಕೆಟ್ ಯಾರ ಹತ್ರ ಇದೆ ಆ ಒಂದು ಟಿಕೆಟ್ ಉಳ್ಳವರಿಗೆ ಮಾತ್ರ ಒಳಗಡೆ ಎಂಟ್ರಿ ಬಿಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ಎಲ್ಲ ಕಡೆ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಟಿಕೆಟ್ ಅನ್ನ ಚೆಕ್ ಮಾಡಿ ಒಳಗಡೆ ಬಿಡುವಂತ ಕೆಲಸ ಕೂಡ ಇರುವಂತದ್ದು. ಏನು ಈಗಾಗಲೇ ಟಿಕೆಟ್ ಪಡೆದು ಒಂದು ಬುಕ್ ಮಾಡಿರುವಂತಹ ಒಂದು ಭಕ್ತಾದಿಗಳು ಯಾರಿದ್ರೆ ಅಂತವರನ್ನ ಮಾತ್ರ ಈಗ ಏನು ವೈಕುಂಠ ದ್ವಾರದ ಒಂದು ಪ್ರವೇಶಕ್ಕೆ ಬಿಡ್ತಾ ಇರುವಂತದ್ದು. ಇನ್ನು ಉಳಿದಂತೆ ಏನು ಪ್ರತಿನಿತ್ಯ ಯಾರು ಭಕ್ತಾದಿಗಳು ಬರ್ತಾರೆ ಅಂತ ಭಕ್ತಾದಿಗಳನ್ನ ಸರತಿ ಸಾಲಿನಲ್ಲಿ ಏನು ಪ್ರತಿನಿತ್ಯ ಯಾವ ರೀತಿ ಒಂದು ದೇವರ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಮೂಲಕ ಏನು ತಿರುಪತಿ ತಿಮ್ಮಪ್ಪನ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಮೋನಿಕಾ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮ ಕಳೆಗಟ್ಟಿ ನಿಂತಿದೆ. ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರಗೊಂಡಿರುವ ತಿಮ್ಮಪ್ಪ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಪುಣ್ಯ ಕ್ಷೇತ್ರದಲ್ಲಿ ಸಂಭ್ರಮ ಮನೆ ಮಾಡಿದೆ. ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡುತ್ತಿರುವ ಭಕ್ತಾದಿಗಳೆಲ್ಲರೂ ಕೂಡ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಬರ್ತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೂ ಈ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರುವಂತಹ ಭಕ್ತರು. ಸೊ ವೈಕುಂಠ ಏಕಾದಶಿ ಹಬ್ಬದ ಸಂಭ್ರಮ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ತಿಮ್ಮಪ್ಪನ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬೆಳಗಿನ ಜಾವ 3:30ರಿಂದಲೇ ಒಂದು ಹಬ್ಬದ ಸಂಭ್ರಮ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರಬಹುದು ಚಿಕ್ಕ ತಿರುಪತಿಯಲ್ಲಿ ಭಕ್ತ ಸಾಗರ ಹೇಗೆ ಹರಿದು ಬಂದಿದೆ, ಯಾವ ರೀತಿಯ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ ಅಂತ. ಬೆಂಗಳೂರು, ತಮಿಳುನಾಡು ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಭಕ್ತರು ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಆಗಮಿಸಿ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ.